ನನಗಂತೂ ಸಿಕ್ಕಾಪಟ್ಟೆ ವೈಟ್ ಹೇರ್ಸ್ ಆಗಿತ್ತು. ಟೀ ಪೌಡರನ್ನು ಈ ರೀತಿಯಾಗಿ ಅಪ್ಲೈ ಮಾಡಿದ್ದು ಅಷ್ಟೇ ನೋಡಿ ನನ್ನ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಿದೆ. ಒಂದು ಏಜಿಗೆ ಮುಂಚೆನೇ ಸಿಕ್ಕಾಪಟ್ಟೆ ವೈಟ್ ಹೇರ್ಸ್ ಆಗ್ತಾ ಇದೆ ಅಥವಾ ತಲೆ ತುಂಬ ಬಿಳಿ ಕೂದಲಾಗಲಿಕ್ಕೆ ಶುರುವಾಗಿದೆ ಅಂದರೆ ನೀವು ಕೂಡ ಟೀ ಪೌಡರನ್ನು ಬಳಸ್ಕೊಂಡು ಈ ಒಂದು ಚಿಕ್ಕ ಟಿಪ್ಸನ್ನು ಅಥವಾ ಚಿಕ್ಕ ಮನೆಮದ್ದನ್ನು ಟ್ರೈ ಮಾಡ್ಬೋದು. ನಿಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಅಲ್ಲದೆ ಇದು ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ. ಹೊಟ್ಟಿದ್ರೆ ಅದನ್ನು ಕೂಡ ಕಡಿಮೆ ಮಾಡಿ ಒಂದು ಏಜಿಗೂ ಮುಂಚೆನೇ ವಯಸ್ಸಾಗೋದಕ್ಕೂ ಮುಂಚೆನೇ ನಮ್ಮ ತಲೆಯಲ್ಲಿ ಬಿಳಿ ಕೂದಲಾಗ್ತಾ ಇದ್ದರೆ ಎಲ್ಲವನ್ನು ಕಡಿಮೆ ಮಾಡಲಿಕ್ಕೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗಿ ಬೆಳೆಯುವಂತೆ ಮಾಡಲಿಕ್ಕೆ ಇವತ್ತಿನ ಈ ಒಂದು ಸೂಪರ್ ಮನೆಮದ್ದು ಹೆಲ್ಪ್ ಆಗುತ್ತೆ. ಹಾಗಾದರೆ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ವೇಟ್ ಮಾಡ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ತುಂಬಾ ಯೂಸ್ಫುಲ್ ಆಗಿರುವಂಥ ಈ ಒಂದು ಹೋಮ್ ಮೇಡ್ ಹೇರ್ ಡೈಯನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ಕಬ್ಬಿಣದ ಒಂದು ನಾನಿಲ್ಲಿ ಹಂಚನ್ನು ಇಟ್ಕೊಂಡಿದ್ದೀನಿ. ಕಬ್ಬಿಣದನ್ನೇ ತೊಗೊಳ್ಬೇಕು. ಅದರಿಂದನೂ ಕೂಡ ನಮ್ಮ ಹೇರ್ಸು ಕಪ್ಪಾಗಿ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆನಂತರ ಒಂದು 2 ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಟೀ ಪೌಡರ್ ನೀವು ರೆಗ್ಯುಲರ್ ಆಗಿ ಬಳಸುವಂಥ ಟೀ ಪೌಡರ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು. 2 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಟೀ ಪೌಡರಿಂದ ಕೂದಲು ಕಪ್ಪಾಗುತ್ತೆ. ಕಪ್ಪಾಗಿ ಬೆಳೀಲಿಕ್ಕೆ, ಹೊಸದಾಗಿ ಬೆಳೆಯುವಂಥದ್ದು ಕೂಡ ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಗ್ರೋತ್ ಇಂಪ್ರೂವ್ ಆಗುತ್ತೆ. ಜೊತೆಗೇ ಉದ್ರೋದನ್ನು ಕೂಡ ಕಡಿಮೆ ಮಾಡ್ಕೊಂಡು ಒಂದು ಒಳ್ಳೆ ಬಣ್ಣ ನಮ್ಮ ಕೂದಲಿಗೆ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ಟೀ ಪೌಡರು. ಇನ್ನು ಇದರ ಜೊತೆಗೆ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದು ಮೆಂತ್ಯಕಾಳು. ಹೌದು ಸ್ನೇಹಿತರೆ, ಮೆಂತ್ಯಕಾಳು ಕೂಡ ಅಷ್ಟೇ ಕೂದಲಿನ ಕಪ್ಪಾಗಿಸುತ್ತೆ. ಬೆಳೆಯುವಂಥದ್ದು, ಹೊಸದಾಗಿ ಬೆಳೆಯುವಂಥದ್ದು ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ. ಗ್ರೋತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹೊಟ್ಟು ಕಡಿಮೆ ಆಗುತ್ತೆ. ಉದ್ರೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ 1 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು. ಆನಂತರ ಇನ್ನೊಂದು ಪವರ್ಫುಲ್ ಒಂದು ಇಂಗ್ರೀಡಿಯೆಂಟ್ ಅಂದರೆ ಅದು ಈ ಒಂದು ಕರಿಬೇವಿನ ಎಲೆಗಳು. ಕರಿಬೇವಿನ ಎಲೆಗಳನ್ನು 1 ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ಕೂಡ ಅಷ್ಟೇ ಕೂದಲು ನ್ಯಾಚುರಲ್ ಆಗಿ ಬುಡದಿಂದನೇ ಕಪ್ಪಾಗಿ ಬೆಳೆಯುವಂತೆ ಮಾಡುತ್ತೆ. ಅಲ್ಲದೆ ಕೂದಲಿನ ಬಣ್ಣ ಕಪ್ಪಾಗಿ ಆಗುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಗ್ರೋತು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ 3 ಪದಾರ್ಥಗಳನ್ನು ಒಂದು ಕಾಲು ಭಾಗದಷ್ಟು ಚೆನ್ನಾಗಿ ಡ್ರೈ ಮಾಡ್ಕೊಳ್ಬೇಕು. ಆ ನಂತರ ಇದರೊಟ್ಟಿಗೆ ಸೇರಿಸ್ಕೊಳ್ಬೇಕು ಒಂದು 2 ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರು. ಹೌದು ಸ್ನೇಹಿತರೆ, ನಲ್ಲಿಕಾಯಿ ಪೌಡರ್ ಕೂಡ ಅಷ್ಟೇ ನಮ್ಮ ಕೂದಲಿನ ಬಣ್ಣವನ್ನು ಕಡುಗಾಡಿಗೆ ಎಷ್ಟು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಲದೆ ಕೂದಲು ಬುಡದಿಂದನೇ ಕಪ್ಪಾಗಿ ಬೆಳೆಯೋದಲ್ಲದೆ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ, ಉದ್ದವಾಗಿ ಬೆಳೆಯುತ್ತೆ. ವೈಟ್ ಹೇರ್ಸು ತುಂಬ ಬೇಗನೆ ಒಂದು ಏಜಿಗೂ ಮುಂಚೆನೇ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ಸ್ಟಾಪ್ ಮಾಡಿ ಕೂದಲು ಕಪ್ಪಾಗಿ ಬೆಳೆಯುವಂತೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ನಲ್ಲಿಕಾಯಿ ಪೌಡರನ್ನು ತೊಗೊಂಡಿದ್ದೀನಿ. ನೋಡಿ, ಇದಷ್ಟು ಪದಾರ್ಥಗಳನ್ನು ಈ ರೀತಿ ರೋಸ್ಟ್ ಮಾಡ್ಕೊಳ್ಬೇಕು. ಅಂದರೆ ಕಲರ್ ಕಂಪ್ಲೀಟಾಗಿ ಕಪ್ಪಾಗಬೇಕು. ಅಲ್ಲಿವರೆಗೂ ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಇದಾಗಿದೆ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನೇನು ಮಾಡ್ತೀನಿ, ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನೈಸ್ ಪೌಡರನ್ನು ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ತುಂಬ ಸಣ್ಣಗೆ ನಾವು ಇದನ್ನು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಈ ಒಂದು ಪೌಡರ್ ಏನಿರುತ್ತೆ ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ. ಇದನ್ನು ಒಂದು ನೀವು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ 1 ವಾರ, 15 ದಿನ, ತಿಂಗಳು ಆರಾಮಾಗಿ ಬಳಸ್ಕೊಳ್ಬೋದು. ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿ ನೀವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಇಟ್ಕೊಳ್ಬೋದು. ಇನ್ಸ್ಟೆಂಟಾಗಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೇಕು ಅಥವಾ ಹೊರಗಡೆ ಹೋಗುವಂಥ ಸಮಯದಲ್ಲಿ ತಕ್ಷಣದಲ್ಲಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೇಕು ಅಂದರೆ ಇದು ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ನೋಡಿ, ಇದನ್ನು ನಾನಿಲ್ಲಿ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪೌಡರ್ ಏನಿರುತ್ತೆ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಒಮ್ಮೆ ನಾವು ಮಾಡಿಟ್ಕೊಂಡ್ಬಿಟ್ರೆ ನೀವು 6 ತಿಂಗಳಾದ್ರೂ ಹಾಳಾಗೋದಿಲ್ಲ. ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಒಂದು ಡಬ್ಬನಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಿಮಗೆ 3 ತಿಂಗಳಲ್ಲ 6 ತಿಂಗಳು ಆರಾಮಾಗಿ ಬಳಸ್ಕೊಳ್ಬೋದು. ಜಾಸ್ತಿ ಪ್ರಮಾಣದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಇನ್ನು ಇದನ್ನು ಬಳಸ್ಕೊಂಡು ನಾವು ಮೊದಲು ಇನ್ಸ್ಟೆಂಟಾಗಿ ಅಂದರೆ ಈಗ ತಕ್ಷಣದಲ್ಲೇ ನಾವು ಹೊರಗಡೆ ಹೋಗಬೇಕು, ಏನೋ ಒಂದು ಫಂಕ್ಷನ್ ಇದೆ ಅಥವಾ ಏನೋ ಒಂದು ಈವೆಂಟನ್ನು ನಾವು ಜಾಯಿನ್ ಆಗಬೇಕು ಅಥವಾ ಹಬ್ಬ ಇದೆ ಮನೆಯಲ್ಲಿ, ಅದನ್ನ ನಮಗೆ ಹೇರ್ ಡೈ ಮಾಡ್ಕೊಳ್ಳೋದಕ್ಕೆ ಸಮಯ ಇಲ್ಲ, ಅಲ್ಲಲ್ಲಿ ಒಂದೊಂದು ವೈಟ್ ಹೇರ್ಸ್ ಇದೆ ಅದನ್ನು ಕವರ್ ಮಾಡ್ಕೊಳ್ಬೇಕು ಅನ್ನೋ ಅಂಥ ಸಮಯದಲ್ಲಿ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡ್ಬೋದು. ಏನು ಮಾಡಬೇಕು, ಒಂದು 1/4 ಟೀ ಸ್ಪೂನು ಅಥವಾ ಒಂದು ಅರ್ಧ ಟೀ ಸ್ಪೂನಷ್ಟು ಈ ಪೌಡರ್ ತೊಗೊಂಡ್ಬಿಡಿ. ಆ ನಂತರ ಅದಕ್ಕೆ ಅದು ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಎಷ್ಟು ಬೇಕು ಒಂದು ಅರ್ಧ ಟೀ ಸ್ಪೂನು, 1 ಟೀ ಸ್ಪೂನಷ್ಟು ನೀವೇನು ಮಾಡಿ ಆಲೋವೆರಾ ಜೆಲ್ಲನ್ನು ಸೇರಿಸ್ಕೊಳ್ಳಿ.
ಅಲೋವೆರಾ ಜೆಲ್ಲು ಈ ಒಂದು ಮಿಶ್ರಣ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ರೀತಿಯಾಗಿರುವಂಥ ಒಂದು ಪೇಸ್ಟು ರೆಡಿ ಆಗುತ್ತೆ. ಇದನ್ನು ನೀವು ನಿಮಗೆ ಎಲ್ಲಿ ವೈಟ್ ಹೇರ್ಸ್ ಇರುತ್ತೆ ಆ ಭಾಗಕ್ಕೆ ವೈಟ್ ಹೇರ್ಸಿನ ಮೇಲೇ ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡಿಕೊಂಡು ಒಂದು 5 ನಿಮಿಷ ಹಾಗೇ ಬಿಟ್ಬಿಟ್ರೆ ನೀಟಾಗಿ ಕೂದಲು ಕಪ್ಪಾಗುತ್ತೆ. ನಂತರ ನೀವು ನೀಟಾಗಿ ತಲೆಯನ್ನು ಬಾಚ್ಕೊಳ್ಬೋದು. ಅಂದರೆ ಬಾಚಿಕೆಯಿಂದ ತಲೆ ಬಾಚಿದ್ರೆ ಮೇಲೆ ಎಕ್ಸ್ಟ್ರಾ ಇರುವಂಥ ಪೌಡರ್ ರೀತಿ ಏನಿರುತ್ತೆ ಅದೆಲ್ಲನೂ ಹೋಗ್ಬಿಡುತ್ತೆ. ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಿ ಕಾಣಲಿಕ್ಕೆ ಶುರುವಾಗುತ್ತೆ. ಅಂದರೆ ಅಲ್ಲಿ ಆಯಿಲ್ ಇರೋದಿಲ್ಲ, ನೀಟಾಗಿಯೇ ಡ್ರೈ ಆಗುತ್ತೆ. ಯಾಕಂದರೆ ಅಲೋವೆರಾ ಬಳಸಿದ್ದೀವಿ, ಹಾಗಾಗಿ ಜೊತೆಗೆ ತಕ್ಷಣದಲ್ಲೇ ಇನ್ಸ್ಟೆಂಟಾಗಿ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಇದು ಒಂದು ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಇನ್ನು ಹೊರಗಡೆ ಹೋಗುವಂಥ ಸಮಯದಲ್ಲಿ ಒಂದು 5 ನಿಮಿಷದಲ್ಲಿ ನಮ್ಮ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ಖಂಡಿತ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡ್ಬೋದು. ಅಂದರೆ ಅಲ್ಲಲ್ಲಿ ಒಂದೊಂದು ಎದ್ದೆದ್ದು ಕಾಣ್ತಾ ಇದೆ ಅಂತಂದಾಗ ಡ್ರೈ ಹೇರ್ಸ್ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಜೊತೆಗೆ ಸ್ವಲ್ಪ ಕೂಡ ಆಯಿಲ್ ಅನ್ನುವಂಥದ್ದು ಬಿಟ್ಕೊಳ್ಳೋದಿಲ್ಲ, ಯಾಕಂದರೆ ಅಲೋವೆರಾ ಜೆಲ್ಲನ್ನು ಹಾಕಿರೋದ್ರಿಂದ. ಇನ್ನು ಇಲ್ಲ ನಮಗೆ ಪರ್ಮನೆಂಟಾಗಿ ಕೂದಲು ಕಪ್ಪಾಗಿಸ್ಕೊಳ್ಬೇಕು, ಇದು ಡೈ ರೀತಿ ಕೆಲಸ ಮಾಡಬೇಕಪ್ಪ, ತುಂಬ ಚೆನ್ನಾಗಿ ಕಪ್ಪಾಗಬೇಕು, ತುಂಬ ವೈಟ್ ಹೇರ್ಸ್ ಇದೆ ಅನ್ನೋವಂಥವ್ರು ಈ ಸೆಕೆಂಡ್ ಟಿಪ್ಪನ್ನು ನೀವು ಫಾಲೋ ಮಾಡ್ಬೋದು. ಏನು ಮಾಡಬೇಕು, ಈ ಒಂದು ಪೌಡರ್ ನಿಮ್ಮ ಹೇರು ಎಷ್ಟು ವೈಟ್ ಆಗಿದೆಯೋ ಅಷ್ಟು, ಅಂದರೆ ಇದನ್ನು ತೊಗೊಂಡ್ರೆ ನೀವು ಆಲ್ಮೋಸ್ಟ್ ನಿಮ್ಮ ಒಂದು ಏನು ನೆತ್ತಿಯ ಮೇಲ್ಗಡೆ ಅಥವಾ ಫುಲ್ ತಲೆ ಮೇಲ್ಗಡೆ ಇರುವಂಥ ಎಲ್ಲ ಕೂದಲಿಗೂ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 1 ಟೀ ಸ್ಪೂನಷ್ಟು ಈ ಒಂದು ಪೌಡರು, ಜೊತೆಗೆ ಕಲಿಸೋದಕ್ಕೆ ಎಷ್ಟು ಬೇಕು 1-1.5 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೋದು, ಅಥವಾ ಹರಳೆಣ್ಣೆ, ಎರಡರಲ್ಲಿ ಒಂದು ಆಯಿಲನ್ನು ತೊಗೊಳ್ಳಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡಿರುವಂಥ ಮಿಶ್ರಣ ಏನು ರೆಡಿಯಾಗಿದೆ ಇದು ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ. ಈ ಒಂದು ಮಿಶ್ರಣವನ್ನು ನೀಟಾಗಿ ನಿಮ್ಮ ಹೇರ್ಸು ಎಲ್ಲೆಲ್ಲಿ ವೈಟ್ ಆಗಿದೆಯೋ ಆ ಭಾಗಕ್ಕೆ ಇದನ್ನು ಅಪ್ಲೈ ಮಾಡ್ತಾ ಬರಬೇಕಾಗತ್ತೆ. ಚೆನ್ನಾಗಿ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಕೊಂಡು 1 ಗಂಟೆ ಅಥವಾ 1.5 ಗಂಟೆ ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿ. ಆನಂತರ ನೀಟಾಗಿ ಮಾಮೂಲಿ ನೀವು ಯಾವ ರೀತಿ ಶಾಂಪು ವಾಶನ್ನು ಮಾಡ್ತೀರೋ ಆ ರೀತಿ ಮಾಡ್ಕೊಳ್ಬೋದು. ಅಂದರೆ ಇದು ನಿಮಗೆ ಡೈ ರೀತಿ ಕೆಲಸ ಮಾಡುತ್ತೆ, ಕೂದಲನ್ನು ನಿಧಾನವಾಗಿ ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಹಚ್ಚಿ ಒಂದು ಸ್ವಲ್ಪ ಹೊತ್ತು ತಲೆಯಲ್ಲಿ ಹಾಗೆ ಇಟ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ತಲೆಯಲ್ಲಿ ಇಟ್ಕೊಂಡು ಆನಂತರ ನೀವು ಒಂದು ಶಾಂಪು ಹಾಕ್ಬಿಟ್ಟು ಹೇರ್ ವಾಶನ್ನು ಮಾಡ್ಕೊಳ್ಬೇಕು. ಇನ್ನು ಮೊದಲು ತೋರಿಸಿದ್ನಲ್ಲ ಏನು ಅಲೋವೆರಾ ಹಾಕ್ಬಿಟ್ಟು ಅದನ್ನು ನೀವು ಇನ್ಸ್ಟೆಂಟಾಗಿಯೇ ಮಾಡ್ಕೊಳ್ಬೋದು. ಹಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ನೀಟಾಗಿ ತಲೆಯನ್ನು ಬಾಚಿಕೆಯಿಂದ ಬಾಚ್ಕೊಂಡ್ಬಿಟ್ರೆ ಮಾಮೂಲಿ ನಿಮ್ಮ ಹೇರ್ಸ್ ಯಾವ ರೀತಿ ಡ್ರೈ ಇರುತ್ತೋ ಅದೇ ರೀತಿಯಾಗಿರುತ್ತೆ. ಅದು ಕೂದಲನ್ನು ವೈಟ್ ಹೇರ್ಸನ್ನು ಕವರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ನಿಮಗೆ ಸೆಕೆಂಡ್ ಒಂದು ಏನು ತೋರಿಸಿದ್ದೀನ ಅದು ನಿಮಗೆ ಡೈ ರೀತಿ ಕೆಲಸ ಮಾಡುತ್ತೆ. ಇದು ನಮ್ಮ ಕೂದಲನ್ನು ಪರ್ಮನೆಂಟಾಗಿ ಕಪ್ಪಾಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಏಜಿಗೆ ಮುಂಚೆನೇ ವೈಟ್ ಹೇರ್ಸ್ ಆಗಿದೆ, ಅಲ್ಲಲ್ಲೇ ಒಂದೊಂದೇ ವೈಟ್ ಹೇರ್ಸ್ ಆಗಿದೆ, ಎಲ್ಲವನ್ನು ಕಪ್ಪಾಗಿಸ್ಕೊಳ್ಬೇಕು, ಆದರೆ ಡೈ ಹಚ್ಕೊಳ್ಳೋದಕ್ಕೆ ನಮಗೆ ಇಷ್ಟ ಇಲ್ಲ ಅನ್ನುವಂಥವ್ರು ಖಂಡಿತ ಇವೆರಡೂ ಟಿಪ್ಸನ್ನು ನೀವು ಬಳಸ್ಕೊಳ್ಬೋದು. ನ್ಯಾಚುರಲ್ ಆಗಿ ಸ್ವಲ್ಪ ಕೂಡ ಖರ್ಚಿಲ್ದೇ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳಿಂದ ನಾವೇನೇ ಮಾಡ್ಕೊಂಡಿರುವಂಥ ಒಂದು ನ್ಯಾಚುರಲ್ ಹೋಮ್ ಮೇಡ್ ಹೇರ್ ಡೈಗಳು ಅಂತಲೇ ಹೇಳ್ಬೋದು. ಎರಡೂ ಕೂಡ ಸಿಂಪಲ್ ಆಗಿರುವಂಥವು, ಯಾವುದೇ ರೀತಿಯ ಒಂದು ಹಾನಿಯನ್ನು ನಮ್ಮ ಕೂದಲಿಗಾಗಲಿ ಸ್ಕಿನ್ನಿಗಾಗಲಿ ಮಾಡೋದಿಲ್ಲ. ಎರಡನ್ನೂ ಕೂಡ ಆರಾಮಾಗಿ ನೀವು ಬಳಸ್ಕೊಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.